See, further, a letter, wide letter number so and so, dated 28/1/2026, was sent to NCB Bengaluru for follow-up action. ನಾವು ಹೇಳ್ತಾ ಇಲ್ಲ, ಫಾಲೋಅಪ್ ಆ್ಯಕ್ಷನ್ಗೆ ನಾವು ಇಲ್ಲಿ ಏನು ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ, ಕೆಲವು ಮೆಟೀರಿಯಲ್ಸ್ನ ಸೀಸ್ ಮಾಡಿದ್ದು, ಬೆಂಗಳೂರು NCBಗೆ ಪತ್ರವನ್ನು ಬರೆದು ದಯಮಾಡಿ ಅಲ್ಲಿ ಹೋಗಿ ನೀವು ಇನ್ಸ್ಪೆಕ್ಟ್ ಮಾಡಿ ಏನು ಅನ್ನುವಂಥ ಚೆಕ್ ಮಾಡಿ ಅನ್ನುವಂಥದ್ದನ್ನ ಕಳಿಸಿದ್ದೀವಿ ಅಂತ ನೀವು ಪತ್ರ ಬರ್ಕೊಂಡಿದ್ದೀವಿ. ಫಾಲೋಅಪ್ ಆ್ಯಕ್ಷನ್ ಅಂತ ನೀವು ಹೇಳಿದ್ದೀರಿ, ನಾವಲ್ಲ. ಫಾಲೋಅಪ್ ಆ್ಯಕ್ಷನ್ at the above mentioned address. Therefore, a team of NCB Bangalore reached the above location and recovered some chemicals. ಏನು ಇಲ್ಲಿ ಹೇಳ್ಬೇಕಾಯ್ತು, ಮೆಫಡ್ರನ್ನ ರಿಕವರ್ ಮಾಡ್ಕೊಂಡಿದ್ದೀವಿ ಅಂತ ಯಾಕೆ ಹೇಳಿಲ್ಲ? ಕೋರ್ಟ್ಗೆ ಯಾಕೆ ಹೇಳಿಲ್ಲ ನೀವು? ಸಮ್ ಕೆಮಿಕಲ್, ಏನು ಕೆಮಿಕಲ್ ಅದು? ಫಿನಾಯಿಲ್ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದಕ್ಕೆ ಯೂಸ್ ಮಾಡ್ತಾ ಇರುವಂಥ ಕೆಮಿಕಲ್ಲ. ಯೂನಿಟೇ ಶುರುವಾಗಿಲ್ಲ ಅಂತ ನೀವು ಇನ್ನೊಂದು ಪರದಲ್ಲಿ ಹೇಳ್ತಾರೆ ಇವರು. ಯೂನಿಟ್ ಇಸ್ ನಾಟ್ ಸ್ಟಾರ್ಟೆಡ್ ಅಂತ ಇವನೇ ಹೇಳ್ತಾನೆ. ಯಾರು NCB ಅವನು ಕೋರ್ಟ್ ಕೊಟ್ಟಿರುವಂಥ ಅಫಿಡವಿಟಲ್ಲಿ ಹೇಳ್ತಾನೆ. ವಿ ಹ್ಯಾವ್ ರಿಕವರ್ಡ್ ಸಮ್ ಕೆಮಿಕಲ್ಸ್ ದಟ್ ವರ್ ಯೂಸ್ಡ್ ಟು ಮ್ಯಾನುಫ್ಯಾಕ್ಚರ್ ದ ಸೀಸ್ಡ್ drugs and sealed the lab, said lab and that were recovered for you, which were used to manufacture seized drugs. Seized drugs ಎಲ್ಲಿದೆ? ಮೆಫಡ್ರಾನ್ ಎಲ್ಲಿದೆ ಸ್ವಾಮಿ? ಸಸ್ಪೆಕ್ಟೆಡ್ ಟು ಬಿ ಮೆಫಡ್ರಾನ್ ಅಂತ ನೀವೇ ಹೇಳ್ತೀರಾ ಅಫಿಡವಿಟಲ್ಲಿ. ಆಮೇಲೆ ನೀವು ಹೇಳ್ತೀರಿ, ಆಮೇಲೆ ಇನ್ನೊಂದು ಹೇಳ್ತೀರಿ, ಇವ್ರು BJP ಅವರಿಗೆ ಯಾರೋ ಪ್ರೆಸ್ ಮೀಟಲ್ಲಿ ಇನ್ನೊಂದು ಯಾರೋ ವಕ್ತಾರ ಅಂತ ಅವನು ಇವನ್ನೆಲ್ಲ ಕೂತ್ಕೊಂಡು ಅದೆಲ್ಲೋ ಇಲ್ಲಿ ನೋಡಿ, ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಅವನು. ದ ಲ್ಯಾಬ್ ಅಂಡ್ ದ ಲ್ಯಾಂಡ್ ವರ್ ರಿಜಿಸ್ಟರ್ಡ್ ಇನ್ ದ ನೇಮ್ ಆಫ್ ಎ ಪರ್ಸನ್ ನೇಮ್ಡ್ ಗಣಪತಿ ಲಾಲ್ ವಿಷ್ಣೋಯಿ, ರೆಸಿಡೆಂಟ್ ಅಟ್ ಹೌಸ್ ನಂಬರ್ 1735 T ನರಸೀಪುರ ರೋಡ್, ಅಪೋಸಿಟ್ ನಿರ್ಮಲಾ ಹಾಸ್ಪಿಟಲ್, ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ್, ಮೈಸೂರು. ಏನು ಹೇಳ್ತಾನೆ ಅರ್ಥ ಮಾಡ್ಕೊಳ್ಳಿ ಇಂಗ್ಲೀಷ್. ದ ಲ್ಯಾಬ್ ಅಂಡ್ ದ ಲ್ಯಾಂಡ್ ಓವರ್ ರಿಜಿಸ್ಟರ್ಡ್ ಇನ್ ದ ನೇಮ್ ಆಫ್ ಎ ಪರ್ಸನ್ ನೇಮ್ಡ್ ಗಣಪತಿ ವೈಷ್ಣವಿ, ರೆಸಿಡೆಂಟ್ ಆಫ್, ಇವನು ವಾಸ ಇರುವಂಥದ್ದು ಈ ಜಾಗ T ನರಸೀಪುರ ರೋಡ್, ಅಪೋಸಿಟ್ ನಿರ್ಮಲಾ ಹಾಸ್ಪಿಟಲ್, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಪಟೇಲ್ ನಗರ, ಮೈಸೂರು. ನೀವು ನೆನ್ನೆ ದಿವಸ ಈ ವರ್ಣಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ T ನರಸೀಪುರ ರೋಡಲ್ಲೂ ಸಿಕ್ಕಾಕೊಂಡವ್ರು ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರುವಂಥದ್ದು ಅಂತ ಬಾಯಿಗೆ ಬಂದಂಗೆ ಹೇಳ್ತಾರಲ್ಲ ನೀವು. ಅವನು ಯಾರೋ ವಕ್ತಾರ ಅಂತ, ಅವನು ಈಸ್ ಎ ರೆಸಿಡೆಂಟ್ ಆಫ್ ದಿಸ್ ಪ್ಲೇಸ್ ಅಂತ ಅಡ್ರೆಸ್ ಮೆನ್ಷನ್ ಮಾಡಿದ್ರೆ ಅಲ್ಲೂ ಸಿಕ್ಕಾಕೊಂಡವ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥದ್ರಲ್ಲಿ ಅಂತ ಹೇಳುವಂಥ ಕೆಲಸವನ್ನು ಮಾಡಿ ಜನಗಳಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಸರಿ? ಯಾವುದ್ರಲ್ಲಿ ಹೊಡಿಬೇಕು ನಿಮಗೆ? BJP ಅವ್ರಿಗೆ ಯಾವುದ್ರಲ್ಲಿ ಹೊಡಿಬೇಕು? ಆಮೇಲೆ NCB ಕೆಲಸ ಏನು? ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಕೆಲಸ ಏನು? ಈ ಥರ ಅವರು ಎಲ್ಲೆಲ್ಲಿ ಡ್ರಗ್ ದಂಧೆ ಇದೆ ಅದನ್ನು ಸೀಸ್ ಮಾಡಿ ಅವನ್ನ ಕೇಸ್ ಬುಕ್ ಮಾಡಿ ಒಳಗಡೆ ಕಳಿಸುವಂಥ ಕೆಲಸವನ್ನು ಮಾಡಬೇಕೆ ಹೊರತು BJP ಕ್ಯಾನ್ವಾಸ್ ಮಾಡೋ ರೀತಿನಲ್ಲಿ ಇದೆಯಪ್ಪ ಇದು. ಪ್ರೆಸ್ ನೋಟು ನೋಡಿ, ಬಿಗಿನಿಂಗಲ್ಲಿ ಹೇಳ್ತಾರೆ, ಪರ್ಸಿಯಂಟ್ ಟು ದ ವಿಷನ್ ಆಫ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ. ಓಹೋ, ನರೇಂದ್ರ ಮೋದಿಯವ್ರ ಹೆಸರು ಯಾಕೆ ತಗೊಂಬಂದ್ರಿ ಇಲ್ಲಿ? BJP ಅವ್ರ ಹೆಸರು ಯಾಕೆ ತಗೊಬತ್ತಾ ಇದ್ದೀರಿ? ನರೇಂದ್ರ ಮೋದಿಯೋ ಭಾರತೀಯ ಜನತಾ ಪಾರ್ಟಿ ಆಫ್ ಎ ಡ್ರಗ್ ಫ್ರೀ ಇಂಡಿಯಾ, ನಶಮುಕ್ತ ಭಾರತ ಅಂತೆ. ಇಡೀ ದೇಶದಲ್ಲಿ ಎಲ್ಲ ಯುವಕರನ್ನ ನಶರಾಗಿ ನಶೆ ಎಬ್ಬರಿಸಿ ನಶೆ ಏರಿಸಿ ಕೂರಿಸಿ ಅವರು BJP ಅವರು ನಶಮುಕ್ತ ಮಾಡ್ತಾರಂತೆ. ಆ್ಯಂಡ್ ಆ್ಯಕ್ಟಿಂಗ್ ಅಪಾನ್ ಡೈರೆಕ್ಟಿವ್ ಆಫ್ ಆನರಬಲ್ ಹೋಮ್ ಮಿನಿಸ್ಟರ್ ಶ್ರೀ ಅಮಿತ್ ಶಾ has achieved significant success in dismantling a major interstate drug network and business busting a clandestine lab ಅಂತ. ಕ್ಲಾಂಡಸ್ಟೈನ್ ಲ್ಯಾಬ್ ಇದು.